ಗೃಹಲಕ್ಷ್ಮಿ ಬಾಕಿ ಆಯ್ತು. ಈಗ ಅನ್ನಭಾಗ್ಯದ ಸರದಿ. ಅನ್ನಭಾಗ್ಯದ ಹಣ ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ವಿಧಾನಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೆ ಪಂಚ ಗ್ಯಾರಂಟಿಗಳಿಂದ. ಆ ಪಂಚ ಗ್ಯಾರಂಟಿಗಳಲ್ಲಿ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಬಾಕಿ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಈಗ ಅನ್ನಭಾಗ್ಯದ ಸರದಿ. ಅನ್ನಭಾಗ್ಯದ ಹಣ ಫಲಾನುಭವಿಗಳಿಗೆ ಜಮೆ ಆಗಿಲ್ಲ. ವಿಧಾನಸಭೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2025ರ ಜನವರಿಯಲ್ಲಿ ಅಕ್ಕಿಯೂ ಸಿಕ್ಕಿಲ್ಲ, ಹಣವೂ ಸಿಕ್ಕಿಲ್ಲ. 1.27 ಕೋಟಿ ಪಡಿತದಾರರಿಗೆ 657 ಕೋಟಿ ರೂಪಾಯಿ ಜಮೆ ಆಗಿಲ್ಲ. 1 ವರ್ಷ ಆದರೂ ಕೂಡ ಹಣ ಜಮೆ ಆಗಿಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ. 2023 ಜುಲೈಯಿಂದ 2024-25ರವರೆಗೆ ಹಣ ಕೊಟ್ಟಿದ್ದೀವಿ. ಅಕ್ಕಿ ಕೊಡೋದಕ್ಕೆ ಶುರು ಮಾಡಿದ್ದು 2025ರ ಫೆಬ್ರವರಿಯಿಂದ. ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡಲಿಲ್ಲ, ಹಾಗಾಗಿ ಕೊಟ್ಟಿಲ್ಲ. ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು. ಪ್ರತಿ ಸಲ ಈ ವಿಚಾರಗಳ ಚರ್ಚೆ ಆದಂಥ ಸಂದರ್ಭದಲ್ಲಿ ಅವರು ಮಾಡುವಂಥ ಒಂದೇ ಒಂದು ಕೆಲಸ ಅಂತ ಅಂದರೆ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸೋದು. ಎಗೇನ್ ಅದೇ ಕೆಲಸವನ್ನ ಸಚಿವ ಮುನಿಯಪ್ಪ ಕೂಡ ಮಾಡಿದ್ದಾರೆ. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನ ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆನೂ ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದೆ. ಅಲ್ಲ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ. ಜನವರಿ 2025ರ ಹಣವನ್ನ ಹಾಕ್ತಿರೋ, ಅಕ್ಕಿ ಕೊಡ್ತಿರೋ? ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗ್ಲಿಲ್ಲ. ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿಯನ್ನ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಸರ್ಕಾರದ ಕಡೆಯಿಂದ ನಾವು ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ. ಅಲ್ಲ, ಅದ 2 ಕೋಟಿ ಅಂತ ಫಸ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು. ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ. ಅನ್ನಭಾಗ್ಯದ ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ ಒಂದು ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ. ನಾವು ಅಕ್ಕಿ ಕೊಡೋದು ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗ ಹಾಕ್ಬೋದಾಗಿತ್ತಲ್ಲ. ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಅಲ್ಲ, ಜನವರಿ ಒಳಗೆ ಅಲ್ಲಲ್ಲ ಮಾನ್ಯ ಅರ್ಥ ಮಾಡ್ಕೊಳ್ಳಿ. ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೂಡ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಆಯ್ತು, ಮತ್ತೆ ಬೇರೆ ಅಲ್ಲ ಹೇಳ್ತೇನೆ ಸರ್, 1 ಮಿನಿಟ್. ಇದು ಹೆಂಗ ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಆಯ್ತು, ಸುಮ್ಮ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೇಂದ್ರ ಸರ್ಕಾರ ಹೆಚ್ಚು ಕಮ್ಮಿ ಕರೆಸ್ಪಾಂಡ್ ಹೆಚ್ಚು ಕಮ್ಮಿ ಆಗಿದೆ. ಒಪ್ಪಿದ್ದಾರೆ. ಮತ್ತೇನು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚರ್ಚೆ ಇನ್ನೊಂದು ದಿವಸ ನಿಮ್ಮ ಚರ್ಚೆ ಮಾಡಿಸಿ ಅದನ್ನೆಲ್ಲ ಇಟ್ಕೊಂಡು ಚರ್ಚೆ ಮಾಡಿ ನೀವು. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನ ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆನೂ ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದೆ.